ಹಲೋ ನಮಸ್ಕಾರ. ಇವತ್ತು ಟೈರ್ ಚೇಂಜ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಜೂಪಿಟರ್ದು ರೇರ್ ಟೈರ್ ಫುಲ್ ಹಾಳಾಗೋಗಿದೆ, ಆಲ್ಮೋಸ್ಟ್ ಬಾಲ್ಡ್. ಸೊ ನಾಗರಭಾವಿನಲ್ಲಿ ಟೈರ್ ಟೆಕ್ ಅಂತ ಒಂದು ಟೈರ್ ಶೋರೂಮ್ ಇದೆ. ಅವ್ರ ಹತ್ರ ಸಾಧಾರಣ ನಾನು ಯಾವಾಗಲೂ ಟೈರೆಲ್ಲ ರೀಪ್ಲೇಸ್ ಮಾಡಿಸೋದು ಅವ್ರ ಹತ್ರನೇ. ಕಾರ್ದು, ನನ್ನ ಬೈಕ್ದು ಎಲ್ಲದನ್ನು ಸುಮಾರು ಒಂದು 8 ವರ್ಷದಿಂದ ನಾನು ಅವ್ರ ಹತ್ರನೇ ಮಾಡಿಸ್ತಾಯಿದ್ದೀನಿ. ಸೊ ಕಾನ್ಫಿಡೆಂಟ್ ಇತ್ತು, ಅದಕ್ಕೋಸ್ಕರ ಇವತ್ತು ಇಲ್ಲೇ ಬಂದಿದ್ದೀನಿ. ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ಸಿಯೆಟ್ ಗ್ರಿಪ್ X5 ಟೈರ್. ಇನ್ನೂ ಸುಮಾರು ಚೆಕ್ ಮಾಡಿದೆ ನಾನು. ಅಫ್ಕೋರ್ಸ್ JK ಟೈರ್ಸು ಮತ್ತು ಇನ್ನೊಂದು 2-3 ಬ್ರ್ಯಾಂಡೆಲ್ಲ ಚೆಕ್ ಮಾಡಿದೆ, ಇನ್ನೊಂದು 2-3 ಶೋರೂಮಲ್ಲೂ ಚೆಕ್ ಮಾಡಿದೆ. ಸೋ ಫಾರ್ ಇವರು ದೇ ಗಿವನ್ ದ ಬೆಸ್ಟ್ ಪ್ರೈಸ್, ಕಾಂಪಿಟೇಟಿವ್ ಪ್ರೈಸ್ ಅಂತ ಹೇಳ್ಬೋದು. ಆದರೆ ಇವ್ರು ಗೊತ್ತಿದ್ದರಿಂದ ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ದೆಮ್. 1550 ಟೈರ್ ಪ್ರೈಸು. ಸೊ ಇನ್ನೊಂದು 150-175 ರೂಪಾಯಿನೂ ಅದು ನಾಸಲ್ ಏನೋ ಒಂದು ಬರುತ್ತೆ, ಅದಕ್ಕೊಂದು ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಅಹೆಡ್ ವಿತ್ ದ್ಯಾಟ್. ಸೊ ನೋಡೋಣ, ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಗೋ. ನೋಡಿ ಹಿಂಗೆ ಮಾಡ್ತಾರೆ ಅಂತ ಹೇಳಕ್ಕೆ ಗೊತ್ತಿರುತ್ತೆ. ಇಟ್ಸ್ ನಾಟ್ ಸಮಥಿಂಗ್ ನ್ಯೂ. ಸಿಯೆಟ್ ಅಲ್ವಾ? So just take a quick look at the buttons. It's really good. So air in, air out, water in, water out during rains will be very very good. ಮಳೆಯಲ್ಲಿ ನಿಮಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಈ ಟೈರ್ದು ವಾರಂಟಿ ಏನು? 1 year ಕಟ್ಟ ರಿಪ್ಲೇಸ್ಮೆಂಟ್ ಇದೆ, 3 years ಮ್ಯಾನುಫ್ಯಾಕ್ಚರಿಂಗ್ ರಿಪ್ಲೇಸ್ಮೆಂಟ್. ಓಕೆ. ಈ ಟೈರ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಯಾವಾಗ? ಸ್ಕೂಟರ್ ರೈಡ್ಸ್ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಸೀಟಿಂಗ್ ಚೆನ್ನಾಗಿರುತ್ತೆ. ದ ಮೇನ್ ಡ್ರಾಬ್ಯಾಕ್ ವಿತ್ ಲಾಂಗ್ ರೈಡ್ಸ್ ಆನ್ ಅ ಸ್ಕೂಟರ್ ಇಸ್ ಸ್ಪೀಡ್. ನೀವು ಕೀಪ್ ಅಪ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ದ ಮ್ಯಾಕ್ಸ್ ಸ್ಪೀಡ್ ದಟ್ ಯು ವಿಲ್ ಬಿ ಏಬಲ್ ಟು ರೈಡ್ ಇಟ್ಸ್ ಅಟ್ ಅಬೌಟ್ 60 km/h, but you will be able to cover only around 40-45 kilometers ಅಷ್ಟೇ. ಒರಿಜಿನಲ್ ಇದು ಡೂಪ್ಲಿಕೇಟ್. ಓಕೆ. ವೆಯ್ಟ್ ನೋಡಿ, ಇದ್ರ ವೆಯ್ಟ್ ನೋಡಿ. ಓಕೆ. ನಿಮಗೆ ಇದೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ಟೈರ್ ಫಿಟ್ ಮಾಡೋಲ್ಲ, ಇದನ್ನು ಹಾಕ್ತಾರೆ. ಅದಕ್ಕೆ 150 ಚಾರ್ಜ್ ಮಾಡಿ 3 ತಿಂಗಳಿಗೂ ಕ್ರ್ಯಾಕ್ ಆಗುತ್ತೆ, ಚೇಂಜ್ ಮಾಡ್ತಾರೆ. ಓಕೆ. So having good reliable tires that are in good condition is very very important whenever you are riding long rides. ಅಂತಲ್ಲ, ಸಿಟಿನಲ್ಲೇ ಓಡಿಸಿ, ಟೈರ್ ಒಳ್ಳೆ ಕಂಡೀಷನಲ್ಲಿರಬೇಕು. ಸುಮ್ಮನೆ 3 ದಿನಕ್ಕೂ ಪಂಕ್ಚರ್ ಆಗ್ತಾಯಿದೆ ಅಂದರೆ ಇಟ್ ಈಸ್ ಆಲ್ ವೆರಿ ಫ್ರಸ್ಟ್ರೇಟಿಂಗ್. ಸೊ ಯು ನೀಡ್ ಟು ಕೀಪ್ ಯುವರ್ ವೆಹಿಕಲ್ ಇನ್ ಗುಡ್ ಕಂಡೀಷನ್. ಓವರ್ ಆಲ್ ವೆಹಿಕಲ್ ಇನ್ ಗುಡ್ ಕಂಡೀಷನ್, ಟೈರ್ಸ್ ಚೆನ್ನಾಗಿರಬೇಕು. ಅದನ್ನು ವೀಲ್ ಸ್ಕ್ರ್ಯಾಚ್ ಆಗಬಾರ್ದಂತಾನೆ. ಓಕೆ. ವೀಲಿಂದನೋ ಅಥವಾ ವಾಲ್ ಟ್ಯೂಬಿಂದನೋ ಎಲ್ಲಾದರೂ ಏರ್ ಲೀಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಯೂಶ್ವಲಿ ಸೋಪ್ ಸೊಲ್ಯೂಷನ್ ಯೂಸ್ ಮಾಡ್ತಾರೆ ಕೆಲವರು, ಪರ್ಟಿಕ್ಯುಲರಾಗಿ ಶ್ಯಾಂಪೂ ಸೊಲ್ಯೂಷನ್ ಕೂಡ ಉಪಯೋಗಿಸ್ತಾರೆ. ಸೊ ದಟ್ಸ್ ಅ ಗುಡ್ ಚೆಕ್ ಪಾಯಿಂಟ್ ಆ್ಯಕ್ಚುಲಿ. ವೀಲ್ ಕಂಡೀಷನ್ ಚೆನ್ನಾಗಿದೆಯಾ, ಅಕಸ್ಮಾತ್ ಏನಾದರೂ ಬೆಂಡ್ ಆಗಿದೆಯಾ ಅದೆಲ್ಲ ಗೊತ್ತಾಗುತ್ತೆ ಅದರಲ್ಲಿ, ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚೆಕ್ ಇನ್ ಮೈ ಒಪಿನಿಯನ್. ಅದು ಮಾಡೋದು ಒಳ್ಳೆಯದು. ಸೊ ದಿಸ್ ಎಂಟೈರ್ ಪ್ರಾಸೆಸ್ ಆಫ್ ವೀಲ್ ಚೇಂಜಿಂಗ್, ಹಳೇ ಅದು ಗಾಡಿಯಿಂದ ವೀಲ್ ಬಿಚ್ಚಿ ಟೈರ್ ಬದಲಾಯಿಸಿ ಎಲ್ಲ ಮಾಡಬೇಕಾಗಿರೋ ಚೆಕ್ಗಳನ್ನೆಲ್ಲ ಮಾಡಿ ಮತ್ತೆ ಫಿಟ್ ಮಾಡೋದಕ್ಕೆ ಕರೆಕ್ಟಾಗಿ ನಾನ್ ಸ್ಟಾಪ್ ಆಗಿ ಮಾಡಿದ್ರೆ, ನೀವೇ ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ನಾನ್ ಸ್ಟಾಪ್ ವಿಡಿಯೋ, ಮಧ್ಯದಲ್ಲಿ ಎಲ್ಲೋ ಕಟ್ ಮಾಡಿಲ್ಲ. ಸೊ ಹಾಗೆ ಡೈರೆಕ್ಟ್ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಟೇಕಿಂಗ್ ಓನ್ಲಿ ಅಬೌಟ್ 5-6 minutes, 10 minutes ಅಟ್ ದ ಮೋಸ್ಟ್, ಅದಕ್ಕಿಂತ ಜಾಸ್ತಿ ಆಗಲ್ಲ. ಸೊ ಇಟ್ಸ್ ವೆರಿ ವೆರಿ ಕ್ವಿಕ್. ಸೊ ಗೋ ಹೆಡ್, ಒಳ್ಳೆ ಟೈರ್ ಹಾಕಿಸ್ಕೊಳ್ಳಿ, ಟೈರ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿ, ಏರ್ ಪ್ರೆಷರ್ ಸರಿಯಾಗಿ ಮೇಂಟೈನ್ ಮಾಡಿ. 34 ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಈಸ್ ನಾಟ್ ರೆಕಮೆಂಡಿಂಗ್ 36. ಸೊ 34 ರೆಕಮೆಂಡ್ ಮಾಡ್ತಾರೆ. ಸೊ ಸೇಫ್ ಆಗಿರಬೇಕು. ವೆಹಿಕಲ್ ಬೇಕು ಅಂತಂದರೆ ವೆಹಿಕಲ್ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಬೇಕು. ವೆಹಿಕಲ್ ವಿಲ್ ಬಿ ಅಟ್ ಯುವರ್ ಡಿಸ್ಪೋಸಲ್, ಸೊ ಇಟ್ ಹ್ಯಾಸ್ ಟು ಬಿ ಇನ್ ಗುಡ್ ಕಂಡೀಷನ್ ಆಲ್ ದ ಟೈಮ್. ರಿಲಯಬಿಲಿಟಿ ಭಾಳ ಇಂಪಾರ್ಟೆಂಟು. ಸೊ ಎಲ್ಲೋ ಹೋಗ್ತಾ ಇರ್ತೀವಿ, ಪಂಚರ್ ಹಾಕಿಬಿಟ್ರೆ ಸುಮ್ಮನೆ ತಲೆ ಬಿಸಿ. ಸೊ ಹಾಗಾಗಿ ಗಾಡಿ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳಿ, ಸೇಫಾಗಿ ರೈಡ್ ಮಾಡಿ. ನೀವೆಲ್ಲ ಬ್ರೇಕ್ಸು ಎಲ್ಲದನ್ನು ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಸಿಗ್ನಲ್ ಜಂಪ್ ಮಾಡಬೇಡಿ. ಆಮೇಲೆ ಇನ್ನೇನು
ಸೇಫ್ಟಿ ಗುಂಡಿಗಳು ಬೇಕಾದಷ್ಟೇ, ಮಳೆ ಬೇರೆ ಬರೋಕ್ಕೆ ಶುರು ಆಗ್ತದೆ, ಗುಂಡಿಗಳು ಎಲ್ಲಿ ಬೀಳುತ್ತೆ ಅನ್ನೋ ಹೇಳೋಕ್ಕಾಗಲ್ಲ. ಹುಷಾರು ಹುಷಾರು ಹುಷಾರು. ಟೇಕ್ ಕೇರ್.